ಅಕ್ರಮ ವಲಸಿಗರ ವಿರುದ್ಧ ಅಮೆರಿಕ ಸರ್ಕಾರ ಈಗಾಗಲೇ ಯುದ್ಧವನ್ನು ಸಾರಿದೆ. ಯುದ್ಧ ಅಂತಂದರೆ ಆ ರೀತಿಯಲ್ಲ, ಅವ್ರನ್ನೆಲ್ಲ ಅವರವ್ರ ಮನೆಗೆ ಕಳಿಸ್ಕೊಡುವಂಥ ಕೆಲಸ. ಇವತ್ತು ಮತ್ತೊಂದು ವಿಮಾನ ಭಾರತಕ್ಕೆ ವಾಪಸ್ ಆಗುತ್ತೆ. 119 ಭಾರತೀಯರನ್ನು ಹೊತ್ತು US ಪ್ಲೇನ್ ಇವತ್ತು ಬರುತ್ತೆ. ಇವತ್ತು ರಾತ್ರಿ ಪಂಜಾಬ್ನ ಅಮೃತ್ಸರಕ್ಕೆ ವಿಮಾನ ಬಂದು ತಲುಪುತ್ತೆ. ಕಳೆದ ಫೆಬ್ರವರಿ 5ರಂದು 104 ಭಾರತೀಯರನ್ನು ಕರೆದುಕೊಂಡು ಬರಲಾಗಿತ್ತು. ಅವರು ಕಳಿಸ್ಕೊಟ್ಟಿದ್ರು, ಕರ್ಕೊಂಡೇನು ಬಂದಿರಲಿಲ್ಲ. ಕೈಗೆ ಕೋಳ ಹಾಕಿದ್ರು, ಕಾಲಿಗೆ ಸರಪಳಿಯನ್ನು ಹಾಕಿ ಕರ್ಕೊಂಡು ಬಂದಿದ್ರು. ಇದು ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಹಾಗಾಗಿ ಈಗ ಅದೇ ರೀತಿಯಾಗಿ ಕರೆದುಕೊಂಡು ಬರ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಆ ನಿಟ್ಟಿನಲ್ಲಿ ನೋಡಬೇಕೀಗ. ಒಟ್ಟು 104 ಹಿಂದೆ ಕಳಿಸಲಾಗಿತ್ತು. ಈಗ 119 ಭಾರತೀಯರನ್ನು ಕಳುಹಿಸಿ ಕೊಡಲಾಗ್ತಾ ಇದೆ. ಕೈಗೆ ಕೋಳ ಮತ್ತು ಕಾಲಿಗೆ ಸರಪಳಿ ಹಾಕಿ ತರಲಾಗಿತ್ತು ಅನ್ನುವಂತಹ ದೃಶ್ಯಗಳೇನಿತ್ತು ಅದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇವತ್ತು ಹಾಗೆ ಇರುತ್ತಾ? ಮಾಹಿತಿ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ದೆಹಲಿಯ ಪ್ರತಿನಿಧಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಇವತ್ತು ಕೂಡ ಹಾಗೇನಾ? ಕೈಗೆ ಕೋಳ ಮತ್ತೆ ಕಾಲಿಗೆ ಸರಪಳಿಯನ್ನು ಹಾಕೊಂಡೆ ಕರ್ಕೊಂಡು ಬರ್ತಾರಾ ಏನು ಅಂತ? ಅರುಣ್, ಬಹುಶಃ ಆ ರೀತಿಯಾಗಿ ಅಮಾನವೀಯವಾಗಿ ಕರ್ಕೊಂಡು ಬರಲ್ಲ ಅನ್ನುವಂತ ಮಾಹಿತಿಗಳು ಸದ್ಯಕ್ಕಿದ್ದಾವೆ. ಯಾಕೆಂದ್ರೆ ಮೊದಲ ಫ್ಲೈಟ್ ಕಳೆದ ವಾರ ಬಂದಂತ ಸಂದರ್ಭದಲ್ಲಿ ಆ ದೃಶ್ಯಗಳೇನು ವೈರಲ್ ಆಗಿತ್ತು, ಅದ್ರ ಬಗ್ಗೆ ಸಾಕಷ್ಟು ಮಾತುಕತೆಗಳು ಕೂಡ ಆಗಿದ್ವು, ಟೀಕೆ ಟಿಪ್ಪಣಿಗಳು ಕೂಡ ಕೇಳ್ಬಂದಿದ್ವು. ಇದಾದ ಬಳಿಕ ಕೇಂದ್ರ ವಿದೇಶಾಂಗ ಸಚಿವಾಲಯ ಕೂಡ ಅಮೆರಿಕದ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿತ್ತು. ಭಾರತೀಯ ಅಕ್ರಮ ವಲಸಿಗರೇನಿದ್ದಾರೆ ಅವ್ರನ್ನ ಕಳಿಸ್ಕೊಡೋದ್ರಲ್ಲಿ ಯಾವುದೇ ಆಕ್ಷೇಪಗಳಿಲ್ಲ. ಆದ್ರೆ ಅವರನ್ನ ಅಮಾನವೀಯವಾಗಿ ನಡೆಸ್ಕೊಳ್ಬೇಡಿವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿತ್ತು. ಅದಕ್ಕೆ ಅಮೆರಿಕವು ಕೂಡ ಸ್ಪಂದಿಸಿದೆ. ಹೀಗಾಗಿ ಆ ರೀತಿಯಾಗಿ ಅಮಾನವೀಯ ರೀತಿಯಲ್ಲಿ ಕರ್ಕೊಂಡು ಬರೋ ಒಂದು ಅನುಮಾನ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಈಗ ಅಮೆರಿಕದಿಂದ 2 ಫ್ಲೈಟ್ಗಳು ಬರ್ತಾ ಇರುವಂತದ್ದು. ಇವತ್ತು ರಾತ್ರಿ ಒಂದು ಬರುತ್ತೆ, ನಾಳೆ ರಾತ್ರಿಗೆ ಒಂದು ಬರುತ್ತೆ. ಈಗ ಬರ್ತಿರುವಂತ ಫ್ಲೈಟ್ ಅಲ್ಲಿ, ಇವತ್ತು ಸಂಜೆ ಬರ್ತಿರುವಂತ ಫ್ಲೈಟ್ ಅಲ್ಲಿ 119 ಜನ ಭಾರತೀಯರು ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ.